ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಕಿಚನ್ ಅದ್ರ ಬಗ್ಗೆ ಒಂದೆರಡು ಕಿವಿ ಮಾತು ನಿಮ್ಗೆ ಹೇಳಬೇಕಾಗಿತ್ತು. ಏನಂತಂದರೆ, ಈಗ ಹೆಚ್ಚಾಗಿ ಹೊಸದಾಗಿ ಮನೆ ಕಟ್ಸೋವಂಥವ್ರಿಗೆ ಇದು ತುಂಬ ಅನುಕೂಲ ಆಗ್ತದೆ. ಏನಪ್ಪ ಅಂತಂದರೆ, ಈಗ ಮನೆ ಕಟ್ಸೋದೆಲ್ಲ ಹೆಚ್ಚಾಗಿ ಗಂಡಸರೇ ಎಲ್ಲ ಮನೆ ಕಟ್ಸೋ ಜವಾಬ್ದಾರಿಯನ್ನು ನೋಡ್ಕೊಳ್ಳೋದ್ರಿಂದ ಹೆಣ್ಮಕ್ಳು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎಲ್ಲರೂ ಅಂತಲ್ಲ, ಸಾಮಾನ್ಯವಾಗಿ. ನಾನೇನು ಹೇಳ್ತೀನಂದರೆ, ನೀವು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ರಿ ಬಿಡ್ರಿ, ಆದರೆ ಕಿಚನ್ ಬಗ್ಗೆ ಅಂತೂ ನಮಗಿಷ್ಟದ ಕಿಚನ್ ಅಲ್ಲ. ನಾವು ಮೋಸ್ಟ್ ಆಫ್ ಟೈಮ್ ಕಳೆಯೋದು ಕಿಚನ್ನಲ್ಲಿ. ಮಕ್ಕಳಿಗೆ, ಗಂಡನಿಗೆ, ಅತ್ತೆ ಮಾವಂದ್ರಿಗೆ ಎಲ್ರಿಗೂ ನಾವು ರುಚಿ ರುಚಿಯಾದಂಥ ಆಹಾರ ನಾವಲ್ಲಿ ಊಟನ ಮಾಡಿ ಬಡಿಸ್ಬೇಕಾದ್ರೆ ನಮಗೂ ಅಲ್ಲಿ ಒಂಥರ ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಕೊಡಬೇಕು. ನಮಗೆ ಅಲ್ಲಿ ಸುಮಾರು ಹೊತ್ತು ಇರೋಕ್ಕೆ ನಮ್ಗೆ ಇಷ್ಟ ಆಗಬೇಕು, ಖುಷಿ ಆಗಬೇಕು. ಏನಪ್ಪ ಕಿಚನ್ ಅಂದ್ರೇ ನಮಗೆ ಹೋಗೋಕ್ಕೆ ಇಷ್ಟ ಆಗಲ್ಲ, ಬಡಬಡ ಏನೋ ಒಂದು ಮಾಡಿ ಬಂದ್ಬಿಡೋದು ಅದಲ್ಲ. ಅದಕ್ಕೆ ನಾವು ಫಸ್ಟೇ ಅದನ್ನು ಕಟ್ಸೋವಂಥ ಟೈಮ್ನಲ್ಲಿ ನಾವು ಸಣ್ಣ ಸಣ್ಣ ವಿಷಯನೂ ನಾಳೆ ನಮಗೇನಾಗುತ್ತೆ ಅಂದರೆ, ನಾವು ಅವಾಗೇನು ಅನಿಸಲ್ಲ. ಮನೆ ಓಪ್ನಿಂಗ್ ಆಗಿ ನಾವು ಬಂದಮೇಲೆ ಸಣ್ಣ ಸಣ್ಣ ವಿಷಯನೂ ನಾನು ಸುಮಾರು ಅನುಭವಿಸಿರೋದೇ ಇದನ್ನು ಹೇಳ್ತಾ ಇರೋದು. ಸಣ್ಣ ಸಣ್ಣ ವಿಷಯ ನಾಳೆ ನಮಗೆ ದೊಡ್ಡ ದೊಡ್ಡದಾಗಿ ಕಿರಿಕಿರಿ ಉಂಟಾಗ್ತದೆ. ಇವಾಗ ನಾವು ಸಿಂಕ್ ತೊಗೊಳ್ತಾ ಇರ್ತೀವಿ, ಟ್ಯಾಪ್ಗಳ ಕಡೆ ಲಕ್ಷ್ಯ ವಹಿಸಬೇಕು. ಕೆಂಟು ಕುಂದರ್ಸ್ತಾ ಇರ್ತೀವಿ, ಅದ್ರ ಕಡೆ ಲಕ್ಷ್ಯ ಕೊಡಬೇಕು. ಕಿಚನ್ ಟಾಪ್ ಏನು ತೊಗೊಳ್ತಾ ಇರ್ತೀವಲ್ಲ, ಅದನ್ನು ನಮಗೆ ಹೈಟ್ ಎಷ್ಟು ಬೇಕು. ಈಗ ಸುಮಾರು ನೋಡಿ, ಖುಷಿಯಾಗಿ ಇರಬೇಕು, ಅಲ್ಲಿ ಖುಷಿಯಾಗಿ ಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು. ಇನ್ನೂ ಒಂದು ಹಾಫ್ ಆನ್ ಅವರ್ ಯಾರೋ ಗೆಸ್ಟ್ಗಳು ಬಂದರೆ ಆರಾಮಾಗಿ, ಯಾಕಪ್ಪ ಬಂದರು, ನನಗೆ ಹೀಗೇ ಬೋರ್ ಆಗೈತೆ ಕಿಚನ್ನಲ್ಲಿ, ಇನ್ನೂ ಹೆವಿ ಕೆಲಸ ಮಾಡ್ಕೊಳ್ಳೋದು ಅಂತಲ್ಲ. ಇನ್ನೂ ನಾವು ಖುಷಿಯಾಗಿ ಇನ್ನೂ ಒಂದು ಹಾಫ್ ಆನ್ ಅವರ್ ಹೆಚ್ಚಾಗಿ ಅಲ್ಲಿ ನಿಲ್ಲುವಂಥ ಶಕ್ತಿ ನಮಗಲ್ಲಿ ಬರಬೇಕಂದ್ರೆ ಸಣ್ಣ ಸಣ್ಣ ವಿಷಯನೂ ನಾವು ಲಕ್ಷ್ಯ ಕೊಟ್ಟು ನಾವು ಮಾಡಿಕೊಂಡಾಗ ನಮಗೆ ಖುಷಿಯಾಗಿರ್ತೀವಿ ನಾವು. ಆಮೇಲೆ ಈಗ ಕಿಚನ್ ಟಾಪು ನಾವು 31, 32 ತೊಗೊಂಡ್ರೆ ಯೂಶ್ವಲಿಯಾಗಿ ನಾವು 5 ಸ್ವಲ್ಪ 5 ಅಡಿಗಿಂತ ಮೇಲಿರೋರಿಗೆ ನಡೆದು ಹೋಗ್ಬಿಡ್ತೈತೆ 31ರಿಂದ 32. ಅದಕ್ಕಿಂತ ಹೈಟು ನಮಗೆ ಟಾಪ್ ರೆಡಿ ಮಾಡಿಕೊಟ್ಬಿಟ್ರೆ ಅದೇನಾಗ್ತದಂದ್ರೆ ತುಂಬ ಶೋಲ್ಡ್ರ್ ಪೇನು, ಇವಾಗ ಹೇಳಿದ್ನಲ್ಲ ಆ ಥರ. ಇನ್ನು ಕೆಂಡು ಕುಂದಿರ್ಸುವಾಗ ಈ ಥರದ್ದೆಲ್ಲ. ಈ ಕಿಚನ್ ಹೆಂಗಿರ್ಬೇಕಂದ್ರೆ ಈಸಿ ಮೇಂಟೆನೆನ್ಸೇ ಇರಬಾರ್ದು. ಈಗ ಸುಮಾರು ಹಬ್ಬ ಹರಿದಿನಗಳು ಬರ್ತಾ ಇರ್ತವೆ. ನಾವು ನಮಗೆ ಪ್ರಾಬ್ಲಮ್ ಆಗೋದು ಹೆಣ್ಮಕ್ಳಿಗೆ ಅಂದರೆ ಕಿಚನ್ನು. ಕೆಲಸದವ್ರ ಮೇಲೆ ಡಿಪೆಂಡ್ ಆಗಬೇಕು. ಎಲ್ಲರೂ ಕೆಲಸದವ್ರ ಮೇಲೆ ಡಿಪೆಂಡ್ ಆಗಬೇಕು. ಕೆಲಸದವ್ರು ಸಿಗಲಿಲ್ಲ ಅಂತಂದರೆ ಅವತ್ತು ಇಡೀ ತಲೆನೋವು. ಏನು ರೀ, ಹಬ್ಬ ಬಂತು, ಈಗ ಗಣೇಶ ಚತುರ್ಥಿ ಬಂತು, ಮುಂದೆ ದಸರಾ ಬಂತು, ದೀಪಾವಳಿ ಬಂತು, ಹೆಂಗೆ ಮನೆ ಕ್ಲೀನ್ ಮಾಡೋದು, ಕಿಚನ್ ಹೆಂಗೆ ಕ್ಲೀನ್ ಮಾಡ್ಕೊಳ್ಳೋದು. ಬಿಡಿ, ಬೆಡ್ರೂಮ್ಸು, ಹಾಲು ಹೆಂಗೋ ನಡೆದೋಗ್ತೈತಿ. ಬಟ್ ಕಿಚನ್ ಒಂದು ವಾರ್ಡ್ರೋಬ್ಸು, ಚಿಮಣಿ, ಕೆಂಟು, ಸಿಂಕು, ಮತ್ತು ಫುಲ್ಲು ಕಿಚನ್ ಟಾಪ್ ಕಟ್ಟಿ, ಮತ್ತು ವಾರ್ಡ್ರೋಬ್ಸ್ಗಳು ಎಲ್ಲ ಡಬ್ಬಗಳು, ದೊಡ್ಡ ತಲೆನೋವು. ಅದನ್ನು ನಾವು ಈಸಿಯಾಗಿ ಮೇಂಟೆನೆನ್ಸ್ ಮಾಡೋಕ್ಕೆ ಬರೋಂಗೆ ನಾವು ಕಿಚನ್ ತೊಗೊಂಡ್ಬಿಟ್ರೆ, ಜಾಸ್ತಿ ವಾರ್ಡ್ರೋಬ್ಸ್ ಎಲ್ಲ ತೊಗೊಂಡು ಜಾಸ್ತಿ ಸಾಮಾನುಗಳು ಲುಕ್ ನೋಡೋಕೆ ಹೋಗಬೇಡಿ. ಇರಬೇಕು ಲುಕ್ಕು, ಬಟ್ ಅದು 99.9% ಬರೀ ಲುಕ್ಕಿಗೆ ಹೋಗಬಾರ್ದು. ನಾವು ಮೇಂಟೆನೆನ್ಸ್ ಜಾಸ್ತಿ ತಲೆಯಲ್ಲಿ ಫೋಕಸ್ ಇಟ್ಕೋಬೇಕು. ಗಾಳಿ ಬೆಳಕು ಚೆನ್ನಾಗಿ ಬರ್ತಿರಬೇಕು ಅಂಥ ಕಿಚನ್ನ ನಾವು ತೊಗೋಬೇಕು. ಸಿಂಕ್ ಯಾವ ಥರ ನಾನು ತೊಗೊಂಡೆ, ಆಮೇಲೆ ಕೆಂಟು ಯಾವ ಥರ ನಾನು ಐಡಿಯಾ ಮಾಡಿದೆ. ಇಲ್ಲಾಂದರೆ ಈಗ ನೋಡಿ, ಕಿಚನ್ ಕುಂದಿರ್ಸಿರ್ತಾರೆ, ಅದ್ರ ಪೈಪ್ಗಳು ಔಟ್ಲೆಟ್ ಕೊಟ್ಟಿರ್ತಾರೆ, ನೀರು ಹೊರಗೆ ಹೋಗೋಕೆ ವೇಸ್ಟ್ ವಾಟರು, ಅದನ್ನ ಅದರಲ್ಲಿ ಬನ್ನಿ ನೋಡೋಣ. ಇದು ಕೆಳಗಡೆ ಕಿಚನ್ ಟಾಪಿಂದ ಹೈಟ್ ಆಗಿದೆ, ಸ್ವಲ್ಪ ಹೈಟ್. ಯೂಶ್ವಲಿ ಎಲ್ಲರೂ ಕೂಡ್ಸೋಕ್ಕಿಂತ ಒಂದು 2 ಇಂಚ್ ನಾನು ಹೈಟ್ ಕೂಡಿಸಿದ್ದೀನಿ, 2ರಿಂದ 3 ಇಂಚು. ಇಲ್ಲಿ ನೋಡಿ, ಎಲ್ಲರೂ ಇಲ್ಲಿ ಕೂಡಿಸ್ತಾರೆ. ಕಿಚನ್ ಟಾಪ್ ಸ್ವಲ್ಪ ಕೆಳಗಡೆನೆ, ಇಲ್ಲಿ ಈ ಜಾಗದಲ್ಲಿ ಈಗೇನು ಪಟ್ಟಿ ಕೊಡಿಸ್ತಾರಲ್ಲ, ಬಾರ್ಡ್ರ್ ಪಟ್ಟಿ, ಇದ್ರ ಮೇಲೆ ಇಲ್ಲಿ ವಾಟರ್ ಟ್ಯಾಪ್ ಕೊಡಿಸ್ಬಿಡ್ತಾರೆ. ಕುಡಿಸೋದ್ರಿಂದ ಇದು ಯಾವಾಗಲೂ ಈ ಏರಿಯಾ ವೆಟ್ ಆಗ್ತೈತಿ. ನಮಗೆ ಹಗಲೆಲ್ಲ ಜಾಸ್ತಿ ಗಲೀಜು ಅನಿಸ್ತೈತಿ. ಇದು ನಾವು ಸ್ವಲ್ಪ ಒಂದು 2 ಇಂಚ್ ಹೈಟ್ ಕೊಡ್ತಿದ್ರೆ ನಮಗೆ ಕ್ಲೀನಿಂಗ್ ಮಾಡ್ಕೊಳಕ್ಕೆ ಈಸಿಯಾಗಿರ್ತೈತಿ ನೋಡಿ. ಇಲ್ಲಾಂದ್ರೆ ಅಲ್ಲಿ ಯಾವಾಗಲೂ ನೀರು ಬಿದ್ದು ಹಸಿ ಪದೇ ನಾವು ಕೈ ಹಾಕಿ ಕ್ಲೀನ್ ಮಾಡೋಕ್ಕಾಗಲ್ಲ. ಆ ಜಾಗ ಹಂಗೆ ಬಿಟ್ಬಿಡ್ತೀವಿ, ಅದು ನೀರು ಕೂತು ಫ್ಲೋರೈಡ್ ವಾಟರ್ ಕುತ್ಕೊಂಡು ವೈಟ್ ಆಗಿಬಿಡ್ತೈತಿ. ಇಲ್ಲಿ ನೋಡಿ, ನಾನು ಸ್ವಲ್ಪ ಒಂದು 2 ಇಂಚ್ ಅದಕ್ಕಿಂತ ಹೈಟ್ ತೊಗೊಂಡಿದ್ದೀನಿ. ಇದು ನನಗೆ ಇಲ್ಲಿ ಬಂದಮೇಲೆ ನನಗೆ ಖುಷಿ ಅನಿಸ್ತಿದ್ದು. ಇದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗಿದು ಹೈಟ್ ಬೇಕಾಗಿತ್ತು, ಇದನ್ನು ತೊಗೊಂಡಿದ್ದೀನಿ. ಇನ್ನು ನೋಡಿ, ಕೆಂಟಿಗೆ ಒಂದು ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಕೆಂಟು ಇಲ್ಲಿ ಕೂರಿಸಿದ್ದೀನಿ ನೋಡಿ. ಇದು ಕೆಂಟು. ಎಲ್ಲರೂ ಹೆಚ್ಚಾಗಿ ನೋಡಿ, ಈ ಪೈಪನ್ನು, ಔಟ್ಲೆಟ್ ಪೈಪ್ ಇದೆ, ಇದು ನೋಡಿ, ಈ ಪೈಪನ್ನು ಇಲ್ಲಿ ಬಿಟ್ಬಿಡ್ತಾರೆ, ಸಿಂಕಲ್ಲಿ ಬಿಡ್ತಾರೆ ನೀರು ಹೊರಗೆ ಹೋಗೋಕ್ಕೆ.
ನಾನೇನು ಮಾಡಿದ್ದೀನಿ ಇದನ್ನು ಹೇಳಿ ಅವ್ರಿಗೆ ವಾಲಲ್ಲಿನೇ ಇದನ್ನು ಮಾಡಿಸಿದ್ದೀನಿ. ವಾಲಲ್ಲೇ ನನಗೆ ಔಟ್ ನೀರು ಹೊರಗೆ ಹೋಗೋಕ್ಕೆ ಇದನ್ನು ವಾಲಲ್ಲೇ ಕೊಡಿ ಅಂತ ಹೇಳಿ ಇದನ್ನು ನೋಡಿ ವಾಲಲ್ಲೇ ನಾನು ಮಾಡಿಸ್ಕೊಂಡಿದ್ದೀನಿ. ಇದರ ಮುಖಾಂತರ ನೀರು ಹೊರಗೆ ಹೋಗುವಂಥ ವೇಸ್ಟ್ ವಾಟರು ಸಿಂಕಿಗೆ ಕೊಟ್ಟಿದ್ದಾರೆ ಇವರು, ಬಟ್ ವಾಲಲ್ಲೇ ಬಂದಿದೆ. ಅದರ ಮೇಲೆ ಟೈಲ್ಸು ಇಲ್ಲಿ ಮೇಲಷ್ಟೇ ಇದು ಕೂಡಿಸಿದ್ದಾರೆ. ನನಗೆ ನೋಡಿದ್ದು ಏನೂ ಪ್ರಾಬ್ಲಮ್ ಅನಿಸ್ತಾ ಇಲ್ಲ. ಇಲ್ಲಿ ನೋಡಿ ಎಷ್ಟು ಕ್ಲೀನಾಗಿದೆ, ಖುಷಿ ಇದೆ. ಮತ್ತು ಕಿಚನ್ ಟಾಪ್ ಹೈಟ್ ಬಂದುಬಿಟ್ಟು ನೋಡಿ ನಾನು 31.5 ತೊಗೊಂಡಿದ್ದೀನಿ. 32 ಹೇಳಿದ್ದೆ, ಒಂದು ಹಾಫ್ ಇಂಚ್ ಕಮ್ಮಿ ಮಾಡ್ಸೋಕ್ಕೆ ಹೇಳಿದ್ದೆ. ನೋಡಿ ನಾನು ಎಷ್ಟೊತ್ತನ 1 ಅವರ್ ಬೇಕು ಅಂತ ನಿಂತ್ಕೊಂಡು ನಾನು ಒಂದು 25-30 ಚಪಾತಿ 20-30 ರೊಟ್ಟಿ ಬಡಿದ್ರು ಕೂಡ ನನ್ನ ಶೋಲ್ಡರ್ ನನಗೇನೂ ಪೇನ್ ಆಗೋಲ್ಲ. ಒಂದು 2 ಇಂಚ್ ಹೈಟ್ ಆಗಿಬಿಟ್ರೆ ಏನಾಗ್ತದೆ ಅಂದರೆ ಕಿಚನ್ ಟಾಪು ಕೆಲಸ ಮಾಡೋಕ್ಕಾಗಲ್ಲ ರೀ, ಭಾಳ ಪೇನ್ ಆಗಿಬಿಡ್ತೈತಿ. ಮತ್ತು ನೋಡಿ ಇನ್ನೊಂದು, ನಾನು ಜಾಸ್ತಿ ಬಾರ್ಡ್ರ್ ಕೂಡ ಜಾಸ್ತಿ ತೊಗೊಂಡಿಲ್ಲ. ನಾನು ಸುಮ್ಮನೆ ಎಷ್ಟು ಬೇಕಷ್ಟೇ ಒಂದೇ ಸೈಡಲ್ಲಿ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡ್ರೆ ನಮ್ಗೆ ಮೇಲೆಲ್ಲ ತೊಗೋಬೋದು ಲುಕ್ಕಿಗೋಸ್ಕರ, ಮೇಂಟೈನ್ ಮಾಡೋಕ್ಕಲ್ಲ, ಲುಕ್ಕಿಗದು. ಇಲ್ಲೆಲ್ಲ ನೋಡಿರಿ ನಾನೆಲ್ಲ ಸಿಂಕ್ ತೊಗೊಂಡ್ಬಿಟ್ಟು ಇದು ಟೈಲ್ಸ್ ತೊಗೊಂಡಿದ್ದೀನಿ. ಟೈಲ್ಸಲ್ಲಿ ಡಿಸೈನ್ ಬಂದಿದೆ, ಆ ಡಿಸೈನಿಗೆ ಮ್ಯಾಚಿಂಗ್ ಆಗೋಂಥದ್ದೇ ನಾನಿಲ್ಲಿ ವಾರ್ಡ್ರೋಬಿಗೆ ಎಕ್ರಿಲಿಕ್ ತೊಗೊಂಡಿದ್ದೀನಿ ಇದನ್ನು. ಆಮೇಲೆ ಇದು ಕಲರ್ ನೋಡಿ, ಲೈಟ್ ಕಲರ್ ಹೋದರೆ ಕೊಳೆ ಆಗುತ್ತೆ, ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಅದು. ಇದು ನೋಡಿರಿ, ನಾನು ವೀಕ್ಲಿ ಒನ್ಸ್ ಒರೆಸಿದ್ರು ನನಗೆ ಹೀಗೆ ಇರ್ತೈತಿ. ಇದು ನೋಡಿ ಈ ಕಲರ್ ತೊಗೊಂಡಿದ್ದೀನಿ, ನನಗೆ ಇದು ಕೊಳೆ ಕಾಣಲ್ಲ, ಹಾಗಾಗಿ ನನಗೆ ಈ ಕಲರ್ ತೊಗೊಂಡಿದ್ದೀನಿ. ಇದನ್ನು ನೋಡಿ ನಿಮ್ಗೆ ಇಷ್ಟ ಪ್ರಕಾರ ನೀವು ಮಾಡಿಸ್ಕೊಳ್ಳಿ. ಬಟ್ ಜಾಸ್ತಿ ಇವೆಲ್ಲ ತೊಗೊಂಡ್ಬಿಟ್ರೆ ನೋಡಿರಿ ಇಡೀ ದಿವಸ ಕ್ಲೀನ್ ಮಾಡ್ಕೋಬೇಕು. ಇಲ್ಲಾಂದರೆ ಹಲ್ಲಿನೋ ಕಾಕ್ರೋಚೋ ಮೊಟ್ಟೆ ಇಡೋಕ್ಕ ಅವು ಸಂತಾನೋತ್ಪತ್ತಿ ಮಾಡಲಿಕ್ಕೆ ನಾವು ಜಾಗ ಮಾಡಿಕೊಟ್ಟಾಗ್ತಿ. ಇದರಿಂದ ನಮಗೆ ನೆಗೆಟಿವ್ ಎನರ್ಜಿ ಅವೆಲ್ಲ ಜಾಸ್ತಿ. ನೋಡಿ ಪದೇ ಪದೇ ನಾವೀಗ ಮನೆ ಎಲ್ಲ ಕಟ್ಸ್ತಾ ಇರ್ತೀವಿ, ತೊಗೊತೀವಿ, ಜಾಸ್ತಿ ಅಟ್ಟಗಳನ್ನ ಮಾಡ್ಕೊಂಡ್ಬಿಡ್ತೀವಿ. ಅದೇನು ಮಾಡ್ತೀವಿ ಅಂದರೆ ಯೂಸ್ ಮಾಡ್ದಿರೋ ಅಂಥ ವಸ್ತುಗಳನ್ನು ತೊಗೊಂಡೋಗಿ ಅಲ್ಲಿ ಅಟ್ಟದ ಮೇಲೆ ಹಾಕ್ಬಿಡೋದು ನಾವು. ಅದು ಹಾಕೋದ್ರಿಂದ ಅವನ್ನು ಪದೇ ಪದೇ ತೆಗಿಯೋಕ್ಕಾಗಲ್ಲ ರೀ. ಅವನ್ನ ಅಟ್ಟ ಇಲ್ಲಾಂದರೆ ಯೂಸ್ ಆಗಿರೋವಂಥ ಸಾಮಾನುಗಳನ್ನ ಇಟ್ಕೊತೀವಿ, ಬೇಡ ಅಂದ್ರೆ ಒಗ್ಬಿಡ್ತೀವಿ, ಎಸ್ಬಿಡ್ತೀವಿ. ಬೇಡಾಗಿರೋವಂಥ ವಸ್ತು. ಅಟ್ಟ ಇತ್ತಂದರೆ ತೊಗೊಂಡೋಗೋದು, ಮೇಲೆ ಹೋಗ್ಬಿಡು, ಅಟ್ಟದಲ್ಲಿ ಹಾಕ್ಬಿಡೋದು. ಅಟ್ಟ ಇದೆಯಲ್ಲ ಹಾಕೋಣ ಮೇಲ್ಗಡೆ, ಮಮ್ಮಿ ಇದು ಬೇಕಾ ವೇಸ್ಟ್, ಮಮ್ಮಿ ಇದು ಎದಕ್ಕಾದ್ರೂ ಯೂಸ್ ಇದೆಯಾ, ಇಲ್ಲ ಕಣ ಅಟ್ಟದ ಮೇಲೆ ಇಟ್ಬಿಡು, ಎಸೆಯೋದೇನು ಬೇಡ, ಮೇಲೆ ಇಟ್ಬಿಡು. ಹಾಗೆ ಇಟ್ಟು ಅದನ್ನು ಕ್ಲೀನ್ ಮಾಡೋಕ್ಕೆ ಆಗಲ್ಲ ನೋಡ್ರಿ, ಹಂಗಾಗ್ಬಿಡ್ತೈತೆ. ಅದರಿಂದಾಗಿ ರಾಹು ಕೇತು ವಾಸ. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಹೆಚ್ಚು ಶೇರ್ ಮಾಡೋದ್ರಿಂದ ನನಗೆ ಹೆಚ್ಚಿನ ವಿಡಿಯೋಗಳನ್ನ ಮಾಡಲಿಕ್ಕೆ ಇನ್ನೂ ಅವಕಾಶ ಕೊಟ್ಟಂಗೆ ಆಗ್ತೈತೆ. ನೀವು ಅಥವಾ ನಿಮಗೆ ಇಂಥದ್ರ ಬಗ್ಗೆ ಮಾಡಬೇಕು ಅಂತ ನಿಮಗೇನಾದರೂ ಅನಿಸಿದ್ದಲ್ಲಿ ನನಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.